ನಮಸ್ತೆ ವೀಕ್ಷಕರ, ಮಂಕರ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸ್ವಾಗತ. ಸರ್ವೇ ಜನ ಸಿಗ್ನೋ ಅಂತ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ದೇವ್ರು ನಿಮಗೆ ಒಳ್ಳೆ ಆರೋಗ್ಯ, ಐಶ್ವರ್ಯ, ಆರೋಗ್ಯ ಕೊಟ್ಟು ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ಮುಂದಿನ ವಿಡಿಯೋ ಪ್ರಾರಂಭಿಸ್ತೀನಿ. ಒನ್ ಸ್ಮಾಲ್ ರಿಕ್ವೆಸ್ಟ್, ಇನ್ ಕೇಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಬೇಡ್ಕೊತಾ ಇದ್ದೀನಿ. ಓಕೆ, ಸೊ ನಾವೀಗ ನೋಡ್ತಾ ಇದ್ದಂಗೆ ಎಷ್ಟೊಂದು ಇನ್ಸಿಡೆಂಟ್ಸ್ಗಳು ನಡೀತಾ ಇದೆ ಪ್ರಪಂಚದಲ್ಲಿ. ಪ್ರಪಂಚದಲ್ಲಿ ಯಾಕೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅಲ್ವಾ? ಯಾವುದೇ ಒಂದು ಘಟನೆ ನಡೆದಾಗ ಅದನ್ನ ನಾವು ನ್ಯೂಸ್ ಚಾನೆಲ್ ಅಲ್ಲಿ ನೋಡಿದ್ರೆ ಮತ್ತೆ ಪೇಪರ್ ಓದಿದಾಗ ಸಹಜವಾಗಿ ಇಮಿಡಿಯೇಟ್ ಆಗಿ ನಾವು ರಿಯಾಕ್ಷನ್ ಕೊಡಕ್ ಹೋಗ್ತೀವಿ. ಮೊದಲು ಕಾಲದಲ್ಲೂ ಒಂಥರ ನಡೀತಾ ಇತ್ತು, ರಿಯಾಕ್ಷನ್ಸ್ ಕೊಡ್ತಾ ಇದ್ರು. ಬಟ್ ಇವಾಗ ಜನಗಳು ಯಾವ ತರ ರಿಯಾಕ್ಷನ್ಸ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ದರ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಅಗ್ರೆಸಿವ್ ಅಲ್ವಾ? ನೀವು ಅಬ್ಸರ್ವ್ ಮಾಡಿದೀರಾ? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನ ತಗೊಂಡ್ರೆ ಎಷ್ಟು ಅದ್ರ ಬಗ್ಗೆ ಟಿವಿ ಚಾನೆಲ್ಗಳು ತೋರಿಸಿ ಅವ್ರ ಮೇಲೆ ಜನಗಳಿಗೆ ಅದನ್ನ ನೋಡಿ ದೇ ಆರ್ ಗಿವಿಂಗ್ ಆಲ್ ಸಾರ್ಟ್ಸ್ ಆಫ್ ನೆಗೆಟಿವ್ ಅರೋಗೆಂಟ್ ಆನ್ಸರ್ಸ್. ಅಂದ್ರೆ ಅವ್ನು ಹಿಂಗೆ ಈ ತರ ಮಾಡಿದಾನ, ಅವನು ಬದುಕೋಕೆ ಲಾಯಕ್ಕಿಲ್ಲ, ಅವನನ್ನ ಸಾಯಿಸ್ಬಿಡ್ಬೇಕು, ಅವ್ನು ಇದು ಮಾಡ್ಬೇಕು, ಹೊಡೀರಿ ಬಡಿ, ಅವ್ನು ಸಾಯಿಸ್ಬಿಡಿ, ಈ ತರ ಅಗ್ರೆಸಿವ್ ರಿಯಾಕ್ಷನ್ಸ್ಗಳು ತುಂಬಾ ನಾವು ಕೇಳ್ತಾ ಇದೀವಿ. ಇದು ಒಂಥರ ಒಳ್ಳೇದಲ್ಲ ಅಂತ ನನ್ನ ಪ್ರಕಾರ ವೀಕ್ಷಕರ. ಸೊ ಯಾಕೆ ಅಂತ ಹೇಳಿದ್ರೆ, ನಾವು ಮನುಷ್ಯರಾಗಿ ಮಾನವ ಸಹಜ ಗುಣಗಳನ್ನ ಹೊಂದಿರ್ಬೇಕಲ್ವಾ? ಪ್ರತಿಯೊಂದು ತಪ್ಪು ನೀವು ಪ್ರತಿಯೊಂದು ಯಾರೋ ಒಂದು ಸಣ್ಣ ತಪ್ಪು ಮಾಡ್ಲಿ ಅಥವಾ ತಪ್ಪೆ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ ತಪ್ಪೆ. ಬಟ್ ಅದಕ್ಕೆ ಅದಕ್ಕೆ ತಕ್ಕನಾಗಿ ಜುಡಿಷಿಯಲ್ ಸಿಸ್ಟಮ್ ಇದೆ, ಮತ್ತೆ ನ್ಯಾಯಾಲಯ ಇರುತ್ತೆ. ಅದನ್ನ ಪರಿಗಣಿಸಿ ಶಿಕ್ಷೆ ಪ್ರಕರಣ ಪ್ರಕಟಿಸಕ್ಕೆ ಒಂದು ನಿಯುಕ್ತ ಕಾಲಮಾನ ಇರುತ್ತೆ, ಟೈಮ್ ಲೈನ್ ಅಂತ ಹೇಳ್ತೀವಿ ಅಲ್ವಾ? ಅದು ಬಿಟ್ಬಿಟ್ಟು ಸಿಕ್ಕಾಕೊಂಡಿದ ತಕ್ಷಣ ಓಡಿರಿ, ಶೂಟ್ಔಟ್ ಮಾಡಿ, ಅವನ್ನ ತೆಗೆದು ಒತ್ತು ಬಿಸಾಕಿ ಎಲ್ಲೋ ಒಂದ್ ಕಡೆ ಅವನ್ನ ಸಾಯಿಸ್ಬಿಡಿ, ಈ ತರ ರಿಯಾಕ್ಷನ್ಸ್ಗಳು ಕೊಡೋದಿದೆಯಲ್ಲ, ಇದು ನಮ್ಮ ಮಾನಸಿಕ ಖಿನ್ನತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜನ ಎಷ್ಟ್ರ ಮಟ್ಟಿಗೆ ಅಷ್ಟು ಖಿನ್ನತೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ತಪ್ಪು ಮಾಡಿದ್ರೆ ಅವ್ರ ಫ್ರಸ್ಟ್ರೇಷನ್ ನ, ಅವ್ರ ಜೀವನದಲ್ಲಿ ಏನೇನ್ ನಡೀತಾ ಇತ್ತು ಫ್ರಸ್ಟ್ರೇಷನ್ಗಳನ್ನ ಅದನ್ನೆಲ್ಲ ತಗೊಂಡು ಬಡಪಾಯಿ ಮೇಲೆ ಹಾಕ್ತಾ ಇದಾರೆ. ಅಂದ್ರೆ ಬಡಪಾಯಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ತಪ್ಪು ಮಾಡಿದವನು ಯಾರೇ ಸಿಗಾಕೊಂಡ್ರು ಕೂಡ ಅವನ ಮೇಲೆ ಇವ್ರು ಅಗ್ರೆಸಿವ್ ಆಗಿ ಮಾಡ್ತಾ ಇದಾರೆ. ಇದು ತಪ್ಪಲ್ವಾ ವೀಕ್ಷಕರ? ನೀವೇ ಯೋಚನೆ ಮಾಡಿ, ಪ್ರಪಂಚದಲ್ಲಿ ಯಾರ ತಾನೇ ತಪ್ಪು ಮಾಡದೇ ಇರಲ್ಲ. ಎಲ್ಲರೂ ಒಂದೊಂಥರ ತಪ್ಪು ಮಾಡೇ ಮಾಡ್ತಾರೆ. ಕೆಲವು ಸಿಗಾಕೊಂತಾರೆ, ಕೆಲವು ಸಿಗಾಕೊಳಲ್ಲ ಅಲ್ವಾ? ಮೇನ್ ಡಿಫ್ರೆನ್ಸ್ ಇಸ್ ದಿಸ್: ಸಿಗಾಕೊಂಡ್ಬಿಟ್ರೆ ನಿಮ್ಮನ್ನ ಎಳೆದಾಡಿ ನ್ಯೂಸ್ ಚಾನೆಲ್ಗಳು, ಬ್ಲಾಗರ್ಗಳು ಎಷ್ಟು ಕೀಳು ಮಟ್ಟಕ್ಕೆ ನಿಮ್ಮನ್ನ ಇಳಿಸ್ಬಿಡ್ತಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನಿಮ್ಗೆ ನೀವು ಪಶ್ಚಾತ್ತಾಪ ಪಟ್ಟು ಅದರಿಂದ ಆಚೆ ಬರೋ ಚಾನ್ಸೇ ಕೊಡಬಾರ್ದು ಅನ್ನೋ ಲೆವೆಲ್ ಹೋಗ್ಬಿಟ್ಟಿದ್ದಾರೆ ಅಲ್ವಾ? ಇದು ಆತಂಕಕಾರಿ ಬೆಳವಣಿಗೆ ಅಲ್ವಾ? ಯಾವುದೇ ಮನುಷ್ಯ ಆಗ್ಲಿ ತಪ್ಪು ಮಾಡಿದ್ರೆ ನಾವು ಇನ್ನೊಬ್ರು ಮನುಷ್ಯರಾಗಿ ಆ ತಪ್ಪನ್ನ ಅವನು ಯಾವ ಕಾಲಮಾನದಲ್ಲಿ ಮಾಡಿದಾನೆ, ಯಾಕೆ ಆತರ ಮಾಡ್ದ, ಅವನ ಸಂದರ್ಭ ಯಾವ ತರ ಇತ್ತು, ಅವನಿಗೆ ಪ್ರೇರಣೆ ಏನಾಗಿತ್ತು, ಮತ್ತೆ ಯಾಕೆ ಆತರ ಆಯ್ತು ಅನ್ನೋದನ್ನ ನಾವು ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿ ನಿಧಾನಕ್ಕೆ, ಓಕೆ ಅವನ ಏಜ್ ನೋಡ್ಕೊಂಡು, ಅವನ ವಯಸ್ಸು ನೋಡ್ಕೊಂಡು, ಓಕೆ ಹುಡುಗ ಆದ್ರೆ ಸ್ವಲ್ಪ ಅವನಿಗೆ ಇನ್ನು ಜೀವನ ಬಹಳ ಸಾಕಷ್ಟು ಜೀವನ ಇದೆ ನಡೆಸೋದಕ್ಕೆ, ಪಾಪ ಏನೋ ತಪ್ಪು ಮಾಡಿದಾನೆ, ಯಾವುದೋ ಸಾಂದರ್ಭಿಕವಾಗಿ ಸಿಕ್ಕಾಕೊಂಡು ತಪ್ಪು ಮಾಡಿರ್ಬೋದು, ಯಾವುದೋ ಒಂದು ಪ್ರೇರಣೆಗೆ ಒಳಗೆ ತಪ್ಪು ಮಾಡಿರ್ಬೋದು ಅಂತ ಯೋಚನೆ ಮಾಡಿ ಅವನನ್ನ ನ್ಯಾಯಾಲಯಕ್ಕೆ ಬಿಡೋದು ಒಳ್ಳೇದಲ್ವಾ? ಏನ್ ಶಿಕ್ಷೆ ಪ್ರಮಾಣ ಪ್ರಕಟಿಸ್ತಾರೋ ಅದು ಪ್ರಕಟಿಸ್ಲಿ ಅಂತ. ಅದು ಬಿಟ್ಬಿಟ್ಟು ಏನಪ್ಪಾ ಇವ್ನ ಈ ತರ ತಪ್ಪು ಮಾಡಿದಾನೆ, ನಿಮ್ಮ ಅನಿಸಿಕೆ ಏನು ಅಂದ್ರೆ ಹೊಡೆದಾಕಿ ಸರ್, ಸಾಯಿಸ್ಬಿಡಿ ಸರ್, ಅವ್ನು ಇರಬಾರ್ದು ಸರ್, ಪ್ರಪಂಚದಲ್ಲಿ ಅವ್ನು ಇರ್ಲೇಬಾರ್ದು ಸರ್ ಹೇಳೋರು ಅವರು ಕೂಡ ಸಣ್ಣ ತಪ್ಪು ಮಾಡಿರ್ತಾರಲ್ವಾ? ಮನುಷ್ಯ ಅಂದ್ಮೇಲೆ ನೀವು ತಪ್ಪು ಮಾಡದೆ ಏನು ಪಾಠ ಕಲಿಯಕ್ ಆಗಲ್ಲ. ಎಲ್ಲಾರು ಬುದ್ಧಿವಂತರಾಗಿರಲ್ಲ, ಎಲ್ಲಾರು ಒಂದೇ ತರ ಸರಿದಾರಿಲೇ ಹೋಗ್ತಾರೆ ಅನ್ನೋದಕ್ಕೆ ನಾವೆಲ್ಲ ಏನು ಜ್ಞಾನಿಗಳಲ್ಲ. ಇವನ್ ಜ್ಞಾನಿಗಳು ಕೂಡ ತಪ್ಪು ಮಾಡಿ ಕಲಿತು ಅದರಿಂದ ಜ್ಞಾನ ತಗೊಂಡು ಅವ್ರು ಮುಂದಕ್ಕೆ ಹೋಗಿರ್ತಾರ ಅಲ್ವಾ? ಸೊ ತಪ್ಪು ಮಾಡೋದು ಸಹಜ, ಅಂದ್ರೆ ಇಟ್ಸ್ ನ್ಯಾಚುರಲ್. ವೆನೆವರ್ ಯು ಆರ್ ವಾಕಿಂಗ್ ಯು ವಿಲ್ ಆಲ್ವೇಸ್ ಫಾಲ್. ಎಡುತ್ತೀರಾ, ಬೀಳ್ತೀರಾ, ಅದು ಸಹಜ ಅಲ್ವಾ? ನೀವು ಎಡವಿದ್ದು ಯಾರು ತಪ್ಪಂತೀರಾ? ಕಲ್ ತಪ್ಪಂತೀರಾ, ನಿಮ್ ತಪ್ಪಂತೀರಾ? ಸರಿಯಾಗಿ ನೋಡ್ಕೊಂಡು ಹೋಗೋ ಅಂತ ಹೇಳ್ತಾರೆ ಅಲ್ವಾ? ಯಾರೋ ಅದ್ ರೋಡಲ್ಲಿ ಕಲ್ಲಿಟ್ಬಿಟ್ಟಿದ್ದಾರೆ ಅಂತ ಇನ್ನೊಬ್ರು ಹೇಳ್ತಾರೆ. ಸೊ ಜನಗಳು ಅವ್ರವ್ರಿಗೆ ತಕ್ಕನಾಗೆ, ಅವ್ರ ಮನಸ್ಥಿತಿ ತಕ್ಕನಾಗೆ ಅವ್ರವ್ರ ರಿಯಾಕ್ಷನ್ಸ್ ಕೊಡ್ತಾರೆ. ಬಟ್ ಈ ರೀತಿ ರಿಯಾಕ್ಷನ್ಸ್ ಇದೆಯಲ್ಲ, ಹೊಡೆದಾಕ್ಬಿಡಿ, ಅವನ್ನ ಸಾಯಿಸಾಕ್ಬಿಡಿ, ಅವನು ಬದುಕೋಕೆ ಲಾಯಕ್ಕಿಲ್ಲ, ಅವ್ನು ಹಿಂಗೆ ಮಾಡ್ತಾನೆ, ಅವ್ನು ನಾಲಾಯಕ್ಕು, ಇದೆಲ್ಲ ಮಾಡ್ಬಾರ್ದು. ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನೆ ಅಂತ ಹೇಳಿದ್ರೆ ಅದ್ರ ಸುತ್ತ ತಪ್ಪು ಮಾಡಿದ ಕಾರಣಗಳು ಹುಡುಕ್ತಾ ಹೋಗ್ಬೇಕು. ಯಾಕೆ ತಪ್ಪು ಮಾಡ್ದ, ಅವನಿಗೆ ತಪ್ಪು ಮಾಡಕ್ ಪ್ರೇರಣೆ ಯಾರು ಕೊಟ್ರು? ಮನುಷ್ಯನ್ಗೆ ಯಾರು ನಾವು ದಾರಿ ಕೊಟ್ರೆ ತಾನೇ ಅವ್ನು ತಪ್ಪು ಮಾಡಕ್ಕಾಗದು. ಉದಾಹರಣೆಗೆ ಯಾರೋ ಪೋರ್ಷ್ ಬಾಯ್ ಇನ್ಸಿಡೆಂಟ್ ಆಯ್ತು ಪುಣೆಯಲ್ಲಿ, ಅವನು ತಪ್ಪು ಮಾಡಿದಕ್ಕೆ ಕಾರಣ ಏನ್ ಹೇಳಿ, ಏನಿರ್ಬೋದು? ಅವನೇನು ಅವ್ರು ಯಾರು ಇಬ್ರು ಸತ್ತೋದ್ರಲ್ಲ ಟೆಕ್ಕಿಗಳು, ಅವರು ಇವ್ರಿಗೇನಾದ್ರು ಎನಿಮಿಗಳ ಅಥವಾ ಇವನು ಅವ್ರೇನ ಟಾರ್ಗೆಟ್ ಮಾಡಿ ಸಾಯಿಸಿದಾನ? ಇಫ್ ಯು ಲುಕ್ ಅಟ್ ದಟ್ ಇನ್ಸಿಡೆಂಟ್ ಇನ್ ಡೀಟೇಲ್,
ಮೊದಲು ತಪ್ಪು ಮಾಡೋದು ಅವ್ರ ಅಪ್ಪ ಅಮ್ಮ. ಅವನಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಮತ್ತೆ ಅವನಿಗೆ ಜ್ಞಾನ ಕೊಟ್ಟಿಲ್ಲ, ಯಾವ ಕಾರ್ ಯಾವ ತರ ಚಲಾಯಿಸ್ಬೇಕು ಅನ್ನೋದು ಅವ್ನಿಗೆ ಹೇಳ್ಕೊಟ್ಟಿಲ್ಲ, ಮತ್ತೆ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ಕೊಟ್ಟಿಲ್ಲ. ಹೋದಾಗ ಕುಡ್ದಿದ್ದಾನೆ, ಕುಡ್ದಾಗ ಇದರಲ್ಲಿ ಹೋಗಿ ಹೊಡೆದಿದ್ದಾನೆ ಅಲ್ವಾ. ಸೊ ಇದರಲ್ಲಿ ಅವನು ಇಂಟೆನ್ಷನಲಿ ತಪ್ಪು ಮಾಡಿದಾನ? ಇಲ್ಲ ಅಲ್ವಾ. ಸೊ ಈ ಸಾಂದರ್ಭಿಕ ನೋಡ್ಬಿಟ್ಟು ಅವ್ನ ಪಾಪ 18 ವರ್ಷ ಹುಡುಗ, ಅವನಿಗೆ ತಗೊಂಡೋಗಿ ಸಾಯಿಸ್ರಿ, ಹೊಡಿರಿ, ಬಡಿರಿ ಅಂದ್ರೆ ಇಟ್ ಡಸಂಟ್ ಹ್ಯಾವ್ ಎನಿ ರೈಟ್ ಟು ಲೀವ್. ಅವ್ನು ತಪ್ಪು ಮಾಡಿದ್ದು ಅರಿವಾಗಿ ಅವ್ನು ಪಶ್ಚಾತ್ತಾಪ ಪಟ್ಟು ಮುಂದೆ ಒಳ್ಳೆ ನಾಗರಿಕರಾಗಕ್ಕೆ ಚಾನ್ಸ್ ಕೊಡಬಾರ್ದು. ಈ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಸಿ ಡಿ ಕೇಸ್ ಮಾಡ್ಬೇಕಾದ್ರೆ ಇದು ಹೊರಗಡೆಯಿಂದಾನೆ ಕಾಣಿಸುತ್ತೆ ಫುಲ್ ರಾಜಕೀಯ ಪಿತೂರಿ ಅಂತ. ಯಾಕೆಂದ್ರೆ ತಪ್ಪು ಮಾಡ್ದಾಗಿಂದಾನೆ ಯಾರು ಸಂತ್ರಸ್ತ ಒಳಗಾಗಿದ್ದಾರೋ ಅವರು ಮೊದಲನೇ ತಪ್ಪಲ್ಲೇ ಅವ್ರನ್ನ ಹಿಡಿದಿದ್ರೆ ಅವ್ನ ಅಷ್ಟು ಮುಂದುವರಿಕ್ ಆಗ್ತಿರ್ಲಿಲ್ಲ. ಸೊ ತಪ್ಪು ಮಾಡಕ್ ಪ್ರೇರಣೆ ಕೊಟ್ಟಿದ್ಯಾರು. ಆಮೇಲೆ ಇವಾಗ ಪ್ರಪಂಚ ತಗೊಂಡು ಅದರಿಂದ ಮೈಲೇಜ್ ಪಡ್ಕೊಂತ ಇರೋದು ಯಾರು ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಅದೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ತೋರಿಸಿ ನ್ಯೂಸ್ ಚಾನೆಲ್ಗಳಲ್ಲಿ, ಆಮೇಲೆ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರಲ್ಲಿ ಅಷ್ಟು ಬರಲ್ಲ, ಬಟ್ ಈ ನ್ಯೂಸ್ ಚಾನೆಲ್ಗಳು ಏನ್ ಮಾಡ್ತಿದಾವೆ, ಒಬ್ಬ ಮನುಷ್ಯನ ಚಾರಿತ್ರ್ಯವಧೆ ಮಾಡ್ತಾ ಇದಾರೆ. ಅವನ್ಗೆ ಯಾರೇ ತಪ್ಪು ಮಾಡ್ಲಿ, ಈಗ ಎನಿ ಕ್ರೈಮ್, ಎಷ್ಟೊಂದು ಕ್ರೈಮ್ಗಳು ನಡೆಯುತ್ತೆ, ಲಕ್ಷಾಂತರ ಕ್ರೈಮ್ಗಳು ಇದಕ್ಕಿಂತ ಹೀನವಾಗಿ ನಡೆದಿರುತ್ತೆ. ಬಟ್ ಯಾರೋ ಪ್ರತಿಯೊಬ್ಬ ಕೈದಿನೂ ಅವರು ಆತರ ತೋರ್ಸಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ತೋರಿಸ್ತಾ ಇದಾರೆ, ಆಯ್ತಾ. ಸೊ ಜನಗಳು ಅರ್ಥ ಮಾಡ್ಕೋಬೇಕು, ಎಲ್ಲಿ ತಪ್ಪು ಮಾಡೋರು ಅಂದ್ರೆ ಬರೀ ಯಾರೋ ದೊಡ್ಡ ಕುಳಗಳು ತಪ್ಪು ಮಾಡಲ್ಲ, ಅಥವಾ ಯಾರೋ ಇನ್ಫ್ಲೂಯೆನ್ಷಿಯಲ್ ತಪ್ಪು ಮಾಡಲ್ಲ. ಎಲ್ಲರೂ ತಪ್ಪು ಮಾಡಿರ್ತಾರೆ, ಜೈಲ್ಗೆ ಹೋಗಿರ್ತಾರೆ, ಅನುಭವಿಸ್ತಾರೆ. ಕಾನೂನು ಎಲ್ಲರಿಗೂ ಒಂದೇ ತರ ಇದೆ ದೇಶದಲ್ಲಿ. ಸೊ ಆ ಕಾಲಮಾನದಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ, ಅವ್ರಿಗೆ ಅದ್ ಕಾಲದ ಶಿಕ್ಷೆ ಆಗುತ್ತೆ ಅಲ್ವಾ. ಸೊ ಹಂಗ್ ನೀವು ಪ್ರತಿಯೊಬ್ರು ನೀವು ತಪ್ಪು ಮಾಡಿದವ್ರನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸಾಯಿಸ್ಬಿಡ್ಬೇಕು, ಓಡಿಸ್ಬಿಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ವಿ ಆರ್ ನಾಟ್ ಡೂಯಿಂಗ್ ರೈಟ್ ಅಲ್ಲ. ಸೊ ನಾವು ಸ್ವಲ್ಪ ನಮ್ಮ ಈ ಅಗ್ರೆಸಿವ್ನೆಸ್ ನ ಬಿಡ್ಬೇಕಾಗುತ್ತೆ. ಇದು ಮಾನಸಿಕ ಖಿನ್ನತೆ ಅಂತಾರೆ, ಒಂದು ಕಾಯಿಲೆ ಕೂಡ. ಯಾರೇ ಆಗ್ಲಿ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡೋದಿದೆಯಲ್ಲ, ಏನೋ ಒಂದು ತಪ್ಪು ಮಾಡಿದಾರೆ ಹೊಡೆದಾಕಿ ಇದ್ ಮಾಡ್ಬೇಡಿ ಇಲ್ಲ. ಇದು ನಾವು ಸ್ವಲ್ಪ ತಿದ್ಕೊಳ್ಳೋ ಒಂದು ಕೆಲಸ ಆಗ್ಬೇಕು ವೀಕ್ಷಕರೇ, ಏನಂತೀರ? ಸೊ ನಾನು ಹೇಳ್ತಾ ಇರೋದು ಇಷ್ಟೇ, ಯಾರೇ ಆಗ್ಲಿ ನಿಮ್ ಮಕ್ಕಳು ತಪ್ಪು ಮಾಡಿದ್ರೆ, ನಿಮ್ಮ ಫ್ರೆಂಡ್ಸ್ ಮಕ್ಕಳು ತಪ್ಪು ಮಾಡಿದ್ರೆ, ಯಾರೋ ಕೊಲೀಗ್ಸ್ ತಪ್ಪು ಮಾಡಿದಾರೆ, ಒಂದು ಕ್ಷಣ ಯೋಚನೆ ಮಾಡಿ, ತಪ್ಪು ಯಾಕಾಯ್ತು, ಸಂದರ್ಭಿಕ ಹೆಂಗಿತ್ತು, ಆ ಸಂದರ್ಭ ಹೇಗಾಯ್ತು, ಪ್ರೇರಣೆ ಏನಾಯ್ತು, ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಂಡೆ ಇಮಿಡಿಯೇಟ್ ಆಗಿ ತಪ್ಪಾಯ್ತಾ ಕಡ್ದಾಕು, ತಪ್ಪಾಯ್ತಾ ಸಾಯಿಸ್ಬಿಡೋದ್ರೆ, ನಾಳೆ ನೀವೇ ಏನೋ ತಪ್ಪು ಮಾಡಿದ್ರೆ ನಿಮ್ಮ ಅದೇ ತರ ಜನ ರಿಯಾಕ್ಟ್ ಮಾಡೇ ಮಾಡ್ತಾರಲ್ವಾ. ಅದು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಯ್ಯೋ ತಪ್ಪಾಯ್ತು ಕ್ಷಮಿಸ್ಬಿಡಿ ನಾನು ಮುಂದುವರ್ಸ್ಕೊತೀವಿ ಅಂತ ಹೇಳ್ತೀರಲ್ಲ. ಹಾಗೆ ತಪ್ಪು ಅನ್ನೋದು ದೊಡ್ಡದು ಸಣ್ಣದು ಅಂತ ಅಲ್ಲ ಶಿಕ್ಷಕರೇ. ನಮ್ಮ ಆತ್ಮಸಾಕ್ಷಿಗೆ ಯಾವುದೇ ರೀತಿಯಾಗಿ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ತಪ್ಪಾಗೇ ಇರುತ್ತೆ. ಸೊ ಆ ತಪ್ಪು ಕೂಡ ಶಿಕ್ಷೆ ಅನ್ನೋದಿದ್ದೇ ಇರುತ್ತೆ. ಸಿಕ್ಕಾಕೊಂಡ್ರೆ ಮಾತ್ರ ತಪ್ಪು ಅಲ್ಲ. ನೀವು ತಪ್ಪು ಮಾಡಿ ಸಿಕ್ಕಾಕೊಂಡೆ ಜಾಣರಾಗಿದ್ರೆ ನೀವು ಒಳ್ಳೆಯವರು ಅಂತ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ದಯವಿಟ್ಟು ನಾವು ಮನುಷ್ಯರಾಗಿ ಸ್ವಲ್ಪ ಮಾನವೀಯತೆಯಿಂದ ವರ್ತಿಸೋಣ, ಮತ್ತೆ ಸಮಾಜದಲ್ಲಿ ಆಗುವವುಗಳನ್ನ ನಾವು ಸ್ವಲ್ಪ ಮನುಷ್ಯರಾಗಿ ಯೋಚನೆ ಮಾಡೋಣ, ಏನಂತೀರಾ? ಸೊ ದಯವಿಟ್ಟು ಸ್ವಲ್ಪ ಮಾನವೀಯತೆ ಬಗ್ಗೆ ಗಮನ ಕೊಡಿ, ತಿದ್ದಕ್ ಚಾನ್ಸ್ ಕೊಡಿ, ತಿದ್ಕೊಂಡ್ಲಿ, ಆಯ್ತಾ. ಒಬ್ಬ ಮನುಷ್ಯ ಪಶ್ಚಾತ್ತಾಪ ಪಟ್ಟು ತಿದ್ಕೊಂಡು ಅವನು ಒಳ್ಳೆ ವ್ಯಕ್ತಿ ಆದ್ರೆ ಅವನಿಂದ 1000 ಜನಕ್ಕೆ ಒಳ್ಳೇದಾಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವನು ಅನುಭವಿಸಿರ್ತಾನೆ. ಅನುಭವಕ್ಕಿಂತ ಪಾಠ ಬೇರೆ ಒಂದಿಲ್ಲ ಅಂತ ಹೇಳಿದಾರಲ್ವಾ. ಸೊ ತಪ್ಪು ಮಾಡಿದವರು ಅದನ್ನ ಶಿಕ್ಷೆ ಅನುಭವಿಸಿ ಮೇಲ್ ಬರ್ತಾರಲ್ಲ, ಅವರು ನೆಕ್ಸ್ಟ್ ಆ ಟೈಮ್ ಆ ತಪ್ಪು ಮಾಡಲ್ಲ. ಇನ್ ಕೇಸ್ ಆತರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಬೇರೆ ಕ್ಯಾಟಗರಿಗೆ ಸೇರ್ತಾರೆ, ಆಯ್ತಾ. ಸೊ ದಯವಿಟ್ಟು ನಾವು ಮನುಷ್ಯರಾಗಿ ಓದಿಸೋಣ, ಮೃಗಗಳಾಗದ್ ಬೇಡ. ಸಮಾಜನ ಸ್ವಾಸ್ಥ್ಯವಾಗಿ ಇಟ್ಕೊಳ್ಳೋಣ. ನಾಳೆ ನಾವು ಈ ತರ ರಿಯಾಕ್ಷನ್ಸ್ ಕೊಡ್ತಾ ಇದ್ರೆ ನಮ್ಮ ಮಕ್ಕಳು ಕೂಡ ಇನ್ನು ಡಬಲ್ ರಿಯಾಕ್ಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಯೋಚನೆ ವಹಿಸಿ ಮನುಷ್ಯರಾಗಿ ಬರೋಣ, ಏನಂತೀರ? ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ವಿಡಿಯೋ ಶೇರ್ ಮಾಡಿ, ಮತ್ತೆ ಏನಾದ್ರು ನಿಮ್ಮ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಕ್ಲಾರಿಫೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಧನ್ಯವಾದಗಳು. ಮತ್ತೊಂದು ವಿಡಿಯೋ ಸಿಗ್ತೀನಿ.